ಏನ್ ಭಾಗ್ಯ ಇದೆಲ್ಲ? ಇಷ್ಟು ದಿನ ಇದೆಲ್ಲ ಆಗ್ತಿತ್ತು ಅಂತ ನನ್ಗೆ ಗೊತ್ತಾಗ್ಲೇ ಇಲ್ಲ ನೋಡಿ. ಆದ್ರೆ ನನಗೆ ಅನುಮಾನ ಇತ್ತು ಆದಿಯವ್ರೆ. ಬಟ್ ಇದೆಲ್ಲ ನೀವು ನನಗೆ ಮೊದಲೇ ಹೇಳ್ಬೇಕಾಗಿತ್ತು. ಆಗ ನನ್ನ ಹತ್ರ ಯಾವ ಸಾಕ್ಷಿಗಳು ಇರ್ಲಿಲ್ಲ ಆದಿಯವ್ರೆ. ಆಗ ನನಗಿದ್ದಿದ್ದು ಅನುಮಾನ ಅಷ್ಟೇ. ಅನುಮಾನನೇ ಎಲ್ಲದಕ್ಕೂ ಉತ್ತರ ಆಗಲ್ಲ ಅಲ್ವಾ? ಉತ್ತರ ಸಿಗ್ಬೇಕು ಅಂದ್ರೆ ನಮಗ್ ಸಾಕ್ಷಿಗಳೇ ಬೇಕು. ಇವತ್ತು ನಮ್ಗೆ ಉತ್ತರ ಸಿಕ್ಕಿದೆ. ಅದಕ್ಕಾಗೆ ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ನಾ ಹೇಳಿದ್ದೇವ್ರೆ, ಈ ಆಫೀಸಿಗೆ ನಾನು ಸೇರಿದ್ದೇ ಇದೇ ಉದ್ದೇಶದಿಂದ, ಈ ಮೋಸನ ಕಂಡು ಹಿಡಿಬೇಕು ಅಂತ. ನನಗೆ ತುಂಬಾ ಕೋಪ ಬರ್ತಿದೆ ಭಾಗ್ಯ. ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ಅಯ್ಯೋ ಆದಿಯವ್ರೆ, ನಿಮ್ಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿದೆ? ಇಲ್ಲ ಭಾಗ್ಯ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾವು ಈ ಟ್ರಸ್ಟ್ ಓಪನ್ ಮಾಡಿರೋದು. ಆದ್ರೆ ನಿಜವಾಗ್ಲೂ ಅದರಿಂದ ಎಲ್ರಿಗೂ ಒಳ್ಳೇದಾಗ್ತಾ ಇದೆ ಅಂತ ನಾನು ಚೆಕ್ ಮಾಡ್ಬೇಕಾಗಿತ್ತು. ಅಲ್ಲ, ನನ್ನ ಗಮನಕ್ಕೆ ಬರ್ದೆ ಇಂಥ ಅನ್ಯಾಯ ನಡೀತಾ ಇದೆ ಅಂತಂದ್ರೆ ನನಗೆ ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಆದಿಯವ್ರೆ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಉದ್ದೇಶ ಒಳ್ಳೇದಾಗಿರೋದ್ರಿಂದಾನೆ ನಿಮ್ಗೆಲ್ಲ ಸತ್ಯ ಗೊತ್ತಾಗೋ ಹಾಗಾಯ್ತು. ಆದ್ರೂ ಇಂಥ ಜಾಗದಲ್ಲೂ ಮೋಸ ಮಾಡ್ತಿದಾರಲ್ಲ, ಅವ್ರಿಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ನನ್ಗಿದನ್ನ ತಡ್ಕೊಳಕ್ಕೆ ಆಗ್ತಿಲ್ಲ ಭಾಗ್ಯ. ಸಮಾಧಾನ ಮಾಡ್ಕೊಳ್ಳಿ ಆದಿಯವ್ರೆ. ಆದ್ರೂ ಭಾಗ್ಯ, ಅದ್ ಯಾರಾದ್ರೂ ಆಗಿಲ್ಲ, ನಾನಂತೂ ಅವ್ರನ್ನ ಬಿಡಲ್ಲ. ನಾನು ಸುಮ್ಮನೆ ಬಿಡಲ್ಲ. ಭಾಗ್ಯ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಪಕ್ಕ ಇವಳು ಕನಿಕನ್ ಹೆಸರೇ ಹೇಳ್ತಾಳೆ. ಕನಿಕಾ ಸಿಕ್ಕಾಕೊಂಡ್ಲು. ಇಲ್ಲಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಲಾಭದಲ್ಲಿ ಬಿಗ್ ಫಿಶ್ 20% ಕಮಿಷನ್ ತಗೊಳ್ತಾ ಇದ್ದಾರೆ. ಹೇಳಿ ಭಾಗ್ಯ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅನುಮಾನ ಯಾಕೆ? ಈಗೆಲ್ಲ ಕ್ಲಿಯರ್ ಆಗ್ತಿದೆ ಯಾರಿರ್ಬೋದು ಅಂತ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆದಿಯವ್ರೆ. ಆದಷ್ಟು ಬೇಗ ಇದ್ರ ಹಿಂದೆ ಯಾರಿದ್ದಾರೆ, ಯಾರು ಕೈವಾಡ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಫ್ರೆಂಡು, ನನ್ ಸೊಸೆ ಅಷ್ಟು ಸುಲಭವಾಗಿ ಯಾರನ್ನೂ ಬಿಡೋಳಲ್ಲ. ಅದರಲ್ಲೂ ಇಂಥ ಅನ್ಯಾಯ ಏನಾದ್ರೂ ನಡೀತಿದೆ ಅಂತ ಗೊತ್ತಾದ್ರೆ ಅವಳು ಸಹಿಸ್ಕೊಳ್ಳೋದೇ ಇಲ್ಲ. ನೀನು ತಲೆನೇ ಕೆಡಿಸ್ಕೋಬೇಡ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತಾಳೆ. ನನ್ ಸೊಸೆ ಕೈಯಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಇವಳೊಬ್ಳು ಸೊಸೆನ ಹೊಗಳೋಕೆ ಚಾನ್ಸ್ ಸಿಕ್ಕಿದ್ರೆ ಸಾಕು, ಹೊಗಳೋಕೆ ಶುರು ಮಾಡ್ಕೊಳ್ತಾಳೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಭಾಗ್ಯ. ಇಷ್ಟು ವರ್ಷದಲ್ಲಿ ನನ್ನ ಕೈಯಲ್ಲಿ ಕಂಡುಹಿಡಿಯೋಕ್ಕಾಗದೇ ಇರೋದನ್ನ ನೀವು ಬಂದಿರೋ ಒಂದೇ ತಿಂಗಳಲ್ಲಿ ಕಂಡುಹಿಡಿದಿದ್ದೀರಾ. ನನ್ಗೆ ಯಾಕೆ ಇಷ್ಟು ದಿನ ಗೊತ್ತಾಗ್ಲಿಲ್ಲ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ಬೇಜಾರು ಮಾಡಬೇಡಿ ಆದಿಯವ್ರೆ. ಕೆಲವು ಸಲ ಹಾಗೆ ನಾವು ತುಂಬಾ ನಮ್ದವ್ರೆ ನಮ್ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ನಿಮ್ ಮನ್ಸು ತುಂಬಾನೇ ಒಳ್ಳೇದು ಆದಿಯವ್ರೆ. ಹಾಗಾಗಿ ನೀವ್ ಯಾರನ್ನು ಅನುಮಾನಿಸ್ಲಿಲ್ಲ. ಎಲ್ರೂ ನಿಮ್ ಥರನೇ ಒಳ್ಳೆಯವರು ಅನ್ಕೊಂಡ್ಬಿಟ್ರಿ. ಫ್ರೆಂಡು, ನಾ ಹೇಳಿದ್ನಲ್ಲ, ನೀ ಭಯ ಪಡ್ಬೇಡ. ಈ ಕುಸ್ಮನ್ ಸೊಸೆ ಭಾಗ್ಯನ ಯಾಮಾರ್ಸೋದು ಅಷ್ಟು ಸುಲಭದ ಕೆಲ್ಸ ಅಲ್ಲ. ಸ್ವಲ್ಪ ಸಮಯ ಕೊಡು ಅಷ್ಟೇ ಅವಳಿಗೆ. ಈ ಅನ್ಯಾಯದ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಅವಳು ಕಂಡುಹಿಡಿತಾಳೆ. ಭಾಗ್ಯ, ಅದ್ ಯಾರೇ ಆಗಿರ್ಲಿ, ನೀವು ಮುಲಾಜಾನೇ ನೋಡ್ಬೇಡಿ, ನನಗೆ ಹೇಳಿ. ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕೋ ನನಗೆ ಗೊತ್ತು. ಅವ್ರನ್ನ ನಮ್ಮ ಕಂಪ್ನಿಯಿಂದ, ನಮ್ಮ ಟ್ರಸ್ಟ್ ಇಂದ ಒದ್ದು ಹೊರಗಡೆ ಹಾಕ್ತೀನಿ.
ಸ್ಪೀಕ್ ಹಲೋ ಕಾಮತ್ ಸರ್, ನಮಸ್ತೆ. ಆದಿ ಸರ್ ಹೊರಟಿರೋದು ವೈಟ್ ಕಲರ್ ಕಾರ್ ಅಲ್ವಾ? ಹೌದು 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 ಸರ್, ಹೌದು ಸರ್. ಸರ್ ಅವ್ರೇನಾದ್ರೂ ಗ್ರೇ ಕಲರ್ ಶರ್ಟ್ ಹಾಕಿದ್ರಾ? ಹಾ ಸರ್, ಹೌದೌದು, ಹೌದು ಹೌದು ಸರ್. ಇದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ? ಸರ್ ನಿನ್ನೆ ಕಾಡಹಳ್ಳಿ ಟು ಬೆಂಗಳೂರು ರೂಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಕಾರ್ ಮತ್ತು ಲಾರಿ ಮಧ್ಯೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ ಸರ್. ನೀವು ಹೇಳೋ ಕಲರ್ ಬಟ್ಟೆ ಹಾಕಿರೋ ಒಂದು ಬಾಡಿ ಸಿಕ್ಕಿದೆ. ಸರ್ ಮುಖ ಎಲ್ಲ ಸಿಕ್ಕಾಪಟ್ಟೆ ಸ್ಕ್ರಾಚ್ ಆಗಿದೆ, ಯಾರು ಅಂತ ಗುರುತು ಸಿಗ್ತಾ ಇಲ್ಲ. ಅಪ್ಪ ಅಪ್ಪ ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಅದು ಆದಿ ಹಣ ಆಗಿರೋಕ್ ಸಾಧ್ಯನೇ ಇಲ್ಲ. ಭಾಗ್ಯ, ಇದನ್ನ ಆದಿ ಅವ್ರಿಗೆ ಕಟ್ಟು. ಅತ್ತೆ, ನಿಮ್ ಫ್ರೆಂಡ್ ಕಟ್ಟಕ್ಕೆ ಅಂತ ನೀವ್ ತಗೊಂಡ್ ಬಂದಿದೀರಿ. ನೀವ್ ಕಟ್ಟಿದ್ರೇನೆ ಚಂದ, ನಾ ಯಾಕೆ ಕಟ್ಲಿ? ನಾ ಕಟ್ಟಿದ್ರೇನು ನೀ ಕಟ್ಟಿದ್ರೇನು, ಆದಿ ಭಾಗ್ಯ ಬೆಸ್ಟ್ ಫ್ರೆಂಡ್ಸ್ ಅಂತ ಅಂದ್ಮೇಲೆ ಮುಗೀತು. ನೀ ಕಟ್ಟು, ಚಂದ ಆತು. ಅಮ್ಮ, ಆದ್ರೂ ಆದಿ ಅಂಕಲ್ ಮಾಡಿದ್ ತಪ್ಪಲ್ವಾ? ಅಮ್ಮ, ಸ್ಕೂಲಲ್ಲೆಲ್ಲ ಫ್ರೆಂಡ್ಶಿಪ್ ಬ್ಯಾಂಕ್ ಕಟ್ಟಿದ್ರೆ ಅವ್ರು ಎಲ್ಲೇ ಹೋದ್ರು ಅದನ್ನ ನಮ್ಗೆ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಇದೆ. ಆದ್ರೆ ಆದಿ ಅಂಕಲ್ ಆ ರೂಲ್ಸ್ ನ ಬ್ರೇಕ್ ಮಾಡಿದ್ರು. ಅದ್ ತಪ್ಪಲ್ವಾ ಅಮ್ಮ? ಹೌದು ಬಂಗಾರಿ, ಅವ್ರು ಮಾಡಿದ್ ತಪ್ಪೆ. ಅಮ್ಮ, ನಮ್ ಫ್ರೆಂಡ್ಸ್ ತಪ್ಪು ಮಾಡ್ದಾಗ ಅವ್ರನ್ನ ಕೇಳೋ ರೈಟ್ಸ್ ಇದೆ. ಅವ್ರು ಬಂದಿದ್ ಕೂಡ್ಲೆ ನೀವ್ ಮಾಡಿದ್ ತಪ್ಪು, ಇನ್ನೊಂದ್ಸಲ ಈ ತರ ಮಾಡ್ಬಿಡಿ ಅಂತ ಹೇಳು. ಹಾ ಬಂಗಾರಿ, ಕೇಳ್ತೀನಿ. ಅಜ್ಜಿ, ನೀವು ಕೂಡ ಆದಿ ಅಂಕಲ್ ನಿಮ್ ಫ್ರೆಂಡು ತಾನೆ? ಖಂಡಿತ ಕೇಳ್ತೀನಿ. ಅವನಿಗೆ ಇವಾಗ್ಲೇ ಫೋನ್ ಮಾಡಿ ಚೆನ್ನಾಗಿ ಬೈಯೋಣ ಅನ್ಕೊಂಡೆ, ಆದ್ರೆ ಏನ್ ಮಾಡೋದು, ಫೋನ್ಗೆ ಸಿಕ್ತಿಲ್ವಲ್ಲ ಅವನು. ಎಲ್ಲಿ ಹೋಗಿರ್ಬೋದು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕೆ ಹೀಗೆಲ್ಲ ಮಾಡಿದ್ನೋ ಏನೋ. ಕುಸುಮ, ಮೊದ್ಲು ನೀನು ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಡು. ಪಾಪ ಏನೋ ಎಮರ್ಜೆನ್ಸಿ ಕೆಲಸ ಅಂತ ಬಂದಿರ್ತಾನೆ, ಮೊಬೈಲ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರ್ಬೋದು. ಹಾಗಲ್ಲ ಮಾವ, ಹೇಳ್ದೆ ಕೇಳ್ದೆ ಹೋಗುವಂತ ಪರಿಸ್ಥಿತಿ ಏನಿತ್ತು ಅಂತ. ಭಾಗ್ಯ, ಆದಿ ನಮ್ಮ ಹಾಗಲ್ಲ. ಅವನ ಹತ್ರ ಸಹಿ ಹಾಕಿಸ್ಕೊಳಕ್ಕೆ ಆಫೀಸಲ್ಲಿ ಎಷ್ಟು ಜನ ಕಾಯ್ತಾ ಇರ್ತಾರಂತ ಗೊತ್ತು ತಾನೆ. ಏನೋ ಕೆಲ್ಸದ ಒತ್ತಡದಿಂದ ಬಂದಿರ್ಬೋದು. ನೀನ್ ಸುಮ್ನೆ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ಬೇಡ ಅಷ್ಟೇ. ಹೌದ್ ಮಗ್ಲೆ, ಯಾಕೆ ನೀವೆಲ್ಲ ಅಷ್ಟೊಂದು ಯೋಚನೆ ಮಾಡ್ತೀರಿ? ಮೊಬೈಲ್ ಚಾರ್ಜ್ ಆದ ತಕ್ಷಣ ಅವನೇ ಫೋನ್ ಮಾಡ್ತಾನೆ ಬಿಡು. ನೋಡು, ಅವನೇ ಫೋನ್ ಆಗಿರ್ಬೇಕು. ಪೂಜಾ, ಹೇಳು ಪೂಜಾ, ಆದಿ ಅವ್ರು ಬಂದ್ರ ಮನೆಗೆ? ಎಲ್ಲಿಗೆ ಹೋಗಿದ್ರಂತೆ? ಅಕ್ಕ ಅಕ್ಕ ಅದು ನೋಡು ಪೂಜಾ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆ ಥರ ಎಲ್ಲ ಏನೂ ಆಗಿರಲ್ಲ. ನಾವ್ ಈಗ್ಲೇ ಅಲ್ಲಿಗೆ ಬರ್ತೀವಿ. ಏನಾಯ್ತಂತೆ ಭಾಗ್ಯ? ಆದಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಪೂಜಾ ಹೇಳಿದ್ರು ಅತ್ತೆ. ಅಣ್ಣ, ಅವ್ರೇನು ಅದು ಆದಿನೇ ಅಂತ ಕನ್ಫರ್ಮ್ ಆಗಿ ಹೇಳಿಲ್ವಣ್ಣ? ಮತ್ ಯಾಕಣ್ಣ ಅಳ್ತಿದ್ಯಾ ನೀನು? ಹಾಗಲ್ಲಮ್ಮ, ಆದಿ ಹಾಕೊಂಡಿರೋ ಬಟ್ಟೆ ಬಣ್ಣನು ಅವ್ರು ಹೇಳ್ತಿರೋ ಬಟ್ಟೆ ಬಣ್ಣನು ಎರಡು ಒಂದೇ. ಅಲ್ಲದೆ ಇದಕ್ಕೆ ಕಾರು ಕೂಡ ಸೇಮ್ ಅಂತ ಹೇಳ್ತಿದ್ದಾರೆ. ಯಾಕೆ ಹಿಂಗ್ ಮಾಡ್ದ?
ಹುಷಾರಾಗಿ ಓಡ್ಬೇಕಲ್ವಾ? ನೋಡಿ ಮಗ, ನೀವ್ ಮಾತ್ರ ಧೈರ್ಯ ಕಳ್ಕೊಬೇಡಿ. ದೊಡ್ಡವರಾಗಿ ನೀವ್ ನಮಗ್ ಧೈರ್ಯ ಹೇಳ್ಬೇಕು. ನೀವೇ ಧೈರ್ಯ ಕಳ್ಕೊಂಡ್ಬಿಟ್ರೆ ನಾವೆಲ್ಲ ಏನ್ ಮಾಡ್ಬೇಕು ಮಗ? ಅದು ಅಲ್ಲದೆ ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ನಿಮ್ ಆರೋಗ್ಯ ಹಾಳಾಗತ್ತೆ ಮಗ. ಏಯ್, ಮಾಡೋದೆಲ್ಲ ಮಾಡಿ ಮೊಸಳೆ ಕಣ್ಣೀರ್ ಹಾಕ್ತಿದ್ದೇನೆ. ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ನೀನು ನಿನ್ ತಂಗಿ. ಈ ಪೂಜಾ ನಮ್ಮ ಮನೆಗ್ ಬಂದಿದ್ದು ಒಂದಲ್ಲ ಒಂದು ಪ್ರಾಬ್ಲಮ್. ಹಾಸ್ಪಿಟಲ್ ಇಂದ ಬಂದ ತಕ್ಷಣ ಟ್ರಿಪ್ ಹೋಗೋಣ ಅಂತಂದ್ಲು. ಟ್ರಿಪ್ ಹೋಗದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಲ್ಲ, ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಜೊತೆನಲ್ಲಿ ಬ್ರೋನ ಕಳ್ಸಿದ್ರೆ ನೀವ್ ನೋಡಿದ್ರೆ ಯಾವ್ದು ಪರ್ವೇ ಇಲ್ಲ ಅನ್ನೋ ತರ ಬಂದಿದ್ದೀರಾ. ಕನ್ನಿಕಾ ಪ್ಲೀಸ್, ಏನೇನೋ ಮಾತಾಡಬೇಡ. ನಾನ್ ಏನೇನೋ ಮಾತಾಡ್ತಿಲ್ಲ. ಬ್ರೋ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ನನಗಿದೆ. ಆದ್ರೆ ನೀನು ಕನ್ನಿಕಾ, ನಮ್ಗೆ ಅರ್ಥ ಆಯ್ತು. ನಿನಗೆ ಅಣ್ಣನ ಮೇಲೆ ಪ್ರೀತಿ ಕಾಳಜಿ ಇದೆ ಅಂತ ನಮಗೂ ಗೊತ್ತು. ಹಾಗಂತ ಎಲ್ರ ಮೇಲೆ ಕೂಗಾಡೋದು ಹೇಗೆ ಇದು? ನೋಡು, ಅಪ್ಪ ಆಲ್ರೆಡಿ ತಲೆ ಕೆಡಿಸ್ಕೊಂಡಿದ್ದಾರೆ. ಈ ತರ ಎಲ್ಲ ಜಗಳ ಆಡ್ತಿದ್ರೆ ಅವ್ರಿಗೂ ಬೇಜಾರಾಗಲ್ವಾ? ಅಪ್ಪ ಕೊಡಿ. ಸರ್ ಹೇಳಿ. ಹಲೋ ಕಾಮತ್ ಸರ್. ಸರ್, ನಾನು ಅವ್ರ ಮಗ ಕಿಶನ್ ಕಾಮತ್ ಅಂತ. ಹೇಳಿ ಸರ್. ಸರ್, ಬಾಡಿನ ನಾವು ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ. ಇನ್ನೆರಡು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಬಂದಿದೆ ಸರ್. ಸರ್, ಅವರು ಬರ್ತಾ ಇದ್ದಾರೆ. ನೀವೊಂದ್ಸಲಿ ಬಂದು ಬಾಡಿ ನೋಡ್ಕೊಂಡು ಹೋಗಿ ಸರ್.